ನಮಸ್ಕಾರ ರೀ. ಇವತ್ತಿನ ದಿವಸ ಸಾಯಂಕಾಲ ಸ್ನ್ಯಾಕ್ಸ್ಗಾಗಿ ಸೂಪರ್ ಟೇಸ್ಟಿಯಾದಂಥ ಒಂದು ಬೇಲ್ಪುರಿ ತೋರಿಸ್ತಾನೆ ನೋಡಿರಿ ನಿಮಗೆ. ಈ ಬೇಲ್ಪುರಿ ಮಾಡೋಕ್ಕೆ ಏನೇನು ಮಾಡ್ಕೋಬೇಕು ಅಂತ ತೋರಿಸ್ತಾನೆ. ಇಲ್ಲೇ ಖಾರ ಚಟ್ನಿ ಬೇಕು, ಸ್ವೀಟ್ ಚಟ್ನಿ ಬೇಕು. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಾನೆ. ಎರಡೂ ಚಟ್ನಿಗಳನ್ನು ಮಾಡಿಕೊಂಡು ಬೇಲ್ಪುರಿ ಮಾಡಿ ತೋರಿಸ್ತಾನೆ. ಏನು ಸೂಪರಾಗಿರ್ತತಿ ನೋಡಿರಿ. ನೀವು ಟ್ರೈ ಮಾಡಿರಿ. ರೋಡ್ ಸೈಡ್ ಹೋಗಿ ಗಾಡಿಗಳೊಳಗೆ ತಿಂದು ಬರ್ತಿರ್ತೇವೆ. ಇಲ್ಲಿ ನೋಡಿರಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ ಸ್ವಚ್ಛಗೆ ತೊಳೆದು ಹಾಕ್ಕೋಬೇಕು. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಖಾರ ಭಾಳ ಐತಿದ್ದು ಹಸಿಮೆಣ್ಸಿನ್ಕಾಯಿ, ಅದಕ್ಕೋಸ್ಕರ ಒಂದು ಹಾಕಾಕತ್ತೀನಿ. ಮಕ್ಕಳು ತಿಂತಿರ್ತಾವು, ಖಾರ ಆಗಬಾರ್ದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕತ್ತೀನಿ. ನೀವು ಶುಂಠಿ ಬೆಳ್ಳುಳ್ಳಿನ ಹಾಕ್ರಿ ಬೇಕಾರೆ. ನೋಡ್ರಿ, ಇಲ್ಲಿ ಜೀರಿಗೆ 1/4 ಸ್ಪೂನ್ ಜೀರಿಗೆ ಹಾಕೋಣ. ಬ್ಲ್ಯಾಕ್ ಸಾಲ್ಟ್ ಬೇಕೇ ಬೇಕು. ಇದ್ರಾಗ ಯಾವ ಪದಾರ್ಥನೂ ಮಿಸ್ ಮಾಡುವಂಗಿಲ್ಲ, ಸ್ಕಿಪ್ ಮಾಡೋಂಗಿಲ್ಲ, ಹಾಕಲೇಬೇಕು. ಬ್ಲ್ಯಾಕ್ ಸಾಲ್ಟು, ಆಮೇಲೆ ನಾರ್ಮಲ್ ಸಾಲ್ಟ್ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಹಾಕಬೇಕು. ಆ ನಂತರ ನೋಡಿರಿ, ಚಾಟ್ ಮಸಾಲ ಹಾಕಬೇಕು. ಒಂದು 1/4 ಸ್ಪೂನ್ ಚಾಟ್ ಮಸಾಲ ಹಾಕಬೇಕು. ಆನಂತರ 1-2 ಸ್ಪೂನ್ ನೀರು ಹಾಕಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಇದು ಪೂರ್ವ ಸಿದ್ಧತೆ. ಬೇಲ್ಪುರಿ ಮಾಡೋಕ್ಕೆ ಮೊದಲಿರ್ತ ಮಾಡ್ಕೊಳುವಂತಹ ಒಂದು ಸಿದ್ಧತೆ ಇದು. ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಇವೆರಡೂ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೇಕಾದ ಸ್ನ್ಯಾಕ್ಸಿಗೂ ಯೂಸ್ ಮಾಡ್ಬೋದು. ಇದನ್ನ ಪಾನಿಪುರಿ, ಮಸಾಲೆ ಪುರಿ, ನೀವು ಯಾವುದು ಏನು ಮಾಡ್ಕೊಂಡು ತಿಂದ್ರೂ ಯೂಸ್ ಆಕೈತಿದು. ಹುಣಸೆಹಣ್ಣು ನೋಡಿರಿ, ಸ್ವಚ್ಛ ತೊಳೆದು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಳೆದಿಟ್ಟೇವಿ. ಈ ಕಡಿಮೆ ಪ್ರಮಾಣದಾಗ ಮಾಡ್ಕೊಳಕತ್ತೀವಿ ನಾವು. ಈ ಹುಣಸೆಹಣ್ಣು ನೆನದಿಂದ ಚಲೋತ್ನಂಗೆ ಕಿವುಚಿ ಸೋಸ್ಕೊಂಬಿಡ್ಬೇಕು. ಕಡ್ಡಿ ಕೆಸರು ಏನೂ ಇರಬಾರ್ದು, ತಿನ್ನೋವಾಗ ಗಂಟ್ಲಿಗೆ ಸಿಗ್ತಾವೆ. ಅದಕ್ಕೋಸ್ಕರ ಇದನ್ನೆಲ್ಲ ಚೆಂದ ಕಿವುಚಿ ಸೋಸ್ಕೊಂಬಿಡೋಣ. ಸೂಪರ್ ಟೇಸ್ಟಿಯಾದಂಥ ಒಂದು ಸ್ನ್ಯಾಕ್ ಅನ್ಬೋದು ಇದು. ಹೊರಗಡೆ ಹೋದ್ರೆ ಬೇಲ್ಪುರಿ ಅಂದ್ರೆ ಎಲ್ಲರಿಗೂ ಇಷ್ಟ, ಭಾಳ ಇಷ್ಟ, ಭಾಳ ಟೇಸ್ಟ್ ಇರ್ತೈತಿ. ಅದನ್ನು ಮನೆಯೊಳಗೆ ರುಚಿಯಾಗಿ ಮಾಡ್ಕೊಂಡು ತಿನ್ನೋನು. ನೀವು ಟ್ರೈ ಮಾಡಿರಿ ಒಂದು ಸಲ, ಸೂಪರಾಗಿರ್ತೈತಿ. ಇಲ್ಲಿ ನೋಡಿರಿ, ಹುಣಸೆಹಣ್ಣಿನ ರಸ ಎಲ್ಲ ಸೋಸ್ಕೊಂಡಿದ್ದಾತು. ಇದನ್ನು ಸಣ್ಣ ಉರಿಯೊಳಗೆ ಕುದಿಸೋನು. ಇದಕ್ಕೆ ಬೆಲ್ಲ ಹಾಕಬೇಕು. ಇದು ಸ್ವೀಟ್ ಚಟ್ನಿ ಆಗಿರೋದ್ರಿಂದ ಇದಕ್ಕೆ ಬೆಲ್ಲ ಹಾಕಬೇಕು. ಇದು ಬೆಲ್ಲ ಕರಗಿ ಕುದಿಲಿ. ಈಜಿ ಐತ್ರಿ. ಮಕ್ಕಳು ಶಾಲೆಯಿಂದ ಬರ್ಗೊಡ್ದನ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬಂದ ತಕ್ಷಣ ಪಟ್ಟಂತ 2 ನಿಮಿಷದಾಗ ಕಲಿಸ್ಕೊಡ್ಬೋದು. ಭಾಳ ಇಷ್ಟಪಟ್ಟು ತಿಂತಾರು. ಬರೀ ಹೊರಗಿಂದ ಆದಿ ತಿನ್ಸೋಕ್ಕಿಂತ ಮನೆಯೊಳಗೆ ಟ್ರೈ ಮಾಡಬೇಕು. ಆನಂತರ ನೋಡಿರಿ, ಚಿಟಿಗೆ ಅರಿಶಿನ ಹಾಕೋನು. ಉಪ್ಪು ಹಾಕೋನು. ಆನಂತರ ಬ್ಲ್ಯಾಕ್ ಸಾಲ್ಟ್ ಹಾಕೋನು. ಬ್ಲ್ಯಾಕ್ ಸಾಲ್ಟ್ ಇಲ್ದ ಮಾಡೋಕ್ಕೆ ಬರೋದೇ ಇಲ್ಲ, ಬೇಕೇ ಬೇಕು. ಆಮೇಲೆ ನಾರ್ಮಲ್ ಸಾಲ್ಟ್ ಕೂಡ ಹಾಕಬೇಕು ಸ್ವಲ್ಪ. ಕೊರಿಯಂಡ್ರ್ ಪೌಡ್ರ್ ಹಾಕಬೇಕು, ಜೀರಾ ಪೌಡ್ರ್ ಹಾಕಬೇಕು ಸ್ವಲ್ಪ. ಆನಂತರ ಚಾಟ್ ಮಸಾಲ ಹಾಕಬೇಕು. ಇದನ್ನೆಲ್ಲ ಹಾಕಿ ಚೆಂದಾಗಿ ಇದನ್ನು ಕುದಿಸ್ಬೇಕು. ನೀರಿರೋದು ಸ್ವಲ್ಪ ಗಟ್ಟಿ ಆಗಬೇಕದು, ಕುದಿಸ್ಬೇಕು. ಇದನ್ನು ಸ್ವಲ್ಪ ಗಟ್ಟಿಯಾಗಿವರೆಗೆ ಕುದಿಸ್ಬೇಕು. ನೀರು ಇರ್ತೈತಲ್ಲ, ಸ್ವಲ್ಪ ಕುದಿಸಿ ರೆಡಿ ಮಾಡ್ಕೋಬೇಕು. ಖಾರ ಚಟ್ನಿ ರೆಡಿ ಆಗೈತಿ, ಸ್ವೀಟ್ ಚಟ್ನಿ ರೆಡಿ ಆಯಿತು. ಇನ್ನೇನು ತಡನ ಇಲ್ಲ ಬೇಲ್ಪುರಿ ಮಾಡೋದು. ಇಲ್ಲೆಲ್ಲ ಸಿದ್ಧತೆ ಮಾಡಿಟ್ಕೊಂಡೀವಿ. ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ ಸಣ್ಣ ಹೆಚ್ಚಿಟ್ಕೊಂಡೀವಿ. ಫ್ರೆಶ್ ಮಂಡಕ್ಕಿದಾವು. ಮಿಕ್ಸರ್ ಐತಿ. ಈಗ ಕಲಸನ್ ಬರ್ರಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳನು. ಇದ್ರಾಗ ನೋಡ್ರಿ, ಇಲ್ಲಿ ಒಂದು 3 ಪ್ಲೇಟ್ ಆಗಷ್ಟು ಮಾಡೀನಿ ನಾನಿಲ್ಲಿ.
3 ಮಂದಿಗಾಗಷ್ಟು 3 ಪ್ಲೇಟ್ ಮಾಡೀನಿ. ಫ್ರೆಶ್ ಆಗಿರಬೇಕು ಮಂಡಕ್ಕಿ ಮಾತ್ರ. ಇದಕ್ಕೀಗ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎರಡೂ ಹಾಕೋಣ. ನೋಡಿರಿ, ಒಂದು 4 ಸಲ ಮಾಡೋಕ್ಕಾಗಷ್ಟು ಐತಿ. ಈಗ ಎಲ್ಲ ಬಾಕ್ಸ್ನಾಗ ಹಾಕ್ಕೊಂಡು ಫ್ರಿಜ್ನಾಗ ಇಟ್ಬಿಡೋಣ. ಅವನ್ನ ಹೊರಗಿಡೋದು ಬೇಡ, ಫ್ರಿಜ್ನಾಗ ಇಟ್ಬಿಟ್ರೆ ಮುಗೀತು. ನಿಮ್ಗೆ ಅದು ಮುಗಿಯೋವರೆಗೂ ಯಾವುದಾದ್ರೂ ಸ್ನ್ಯಾಕ್ಸ್ ಮಾಡ್ಬೋದು. ಈಗ ಖಾರ ಚಟ್ನಿ ಹಾಕಿದೆ, ಸ್ವೀಟ್ ಚಟ್ನಿ ಹಾಕೋಣ. 1 ಟೇಬಲ್ ಸ್ಪೂನ್. 3 ಜನಕ್ಕೆ ಮಾಡತ್ತೀನಿ, 3 ಪ್ಲೇಟು. ಇವನ್ನ ಚೆಂದ ಮಿಕ್ಸ್ ಮಾಡೋಣ. ಈಗ ಇದನ್ನು ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಬೇಲ್ಪುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲರಿ, ಇಷ್ಟ ಇದ್ದವ್ರಿಗೆ ಶೇರ್ ಮಾಡಿರಿ. ನೀವು ಟ್ರೈ ಮಾಡ್ಕೊಂಡು ತಿನ್ನಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವೀಕ್ಷಣೆ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ಬೇಕು. ಈಗಾಗಲೇ ನಾ ಹಾಕಂಥ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಐತಿ. ನನಗೆ ಭಾಳ ಖುಷಿ ಆಕೈತಿ. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ನೋಡಿರಿ, 1 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿದ್ರಾಗ ಹಾಕಾಕತ್ತೀನಿ. 1 ಟೊಮೆಟೊ ಹಾಕಾಕತ್ತೀನಿ. ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಏನಾರ ಕೊಡು ಅಂತಿರ್ತಾರೆ ಮಕ್ಕಳು. ಹಿಂಗೆ ಏನಾದರೂ ಒಂದೊಂದು ಮಾಡಿಡ್ರಿ, ಅವ್ರು ಬರೋ ಟೈಮ್ ಮಾಡಿಕೊಡ್ರಿ. ನೀವು ತಿನ್ನಿರಿ. ಟೀ ಜೊತೆಗೆ ಸೂಪರ್ ಟೇಸ್ಟಿ ಆದಂಥದ್ದು ಇರ್ತೈತಿ. ಇದನ್ನು ಕಲಿಸ್ಬಿಡೋಣ. ಪ್ರತಿಯೊಂದು ಚುರುಮರಿ ಪೀಸಿಗೂ ಮಸಾಲ ಹತ್ತಬೇಕು, ಆ ಥರ ಕಲಿಸ್ಬೇಕು. ಕೈಲೇ ಕಲಿಸಿದ್ರನ್ನ ಚೆನ್ನಾಗಿರುತ್ತೆ. ಕೈಲೇ ಕಲಿಸ್ದಾಗ ಎಲ್ಲವಕ್ಕೂ ಮಸಾಲ ಹತ್ತತ್ತೆ ನೋಡಿರಿ. ಪ್ರತಿಯೊಂದು ಮಂಡಕ್ಕಿ ಪೀಸಿಗೂ ಈ ಥರ ಕಲಿಸ್ಬೇಕು ಚೆಂದಾಗಿ. ಆಗ ತಿನ್ಬೇಕು. ಇದನ್ನ ಇಡುವಂಗಿಲ್ಲ, ಮಾಡಿ ಇಡುವಂಗಿಲ್ಲ. ಇವನ್ನ ಮಂಡಕ್ಕಿ ಫ್ರೆಶ್ ಇರ್ತಾವಲ್ಲ, ಕಲಸಿದ ತಕ್ಷಣ ತಿನ್ನೋಕೆ ಹಾಕ್ಕೊಟ್ಟು ಬಿಡಬೇಕು. ನೋಡಿರಿ, ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೀಗ. ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಮೇಲೆ ಕೊತ್ತಂಬರಿ ಮಿಕ್ಸರು, ಫೈನಲ್ಲಾಗಿ ಕೊತ್ತಂಬರಿ ಹಾಕಬೇಕು, ಮಿಕ್ಸರ್ ಹಾಕಬೇಕು. ಇನ್ನೇನು ಬೇಕ್ರಿ, ಸೂಪರ್ ಟೇಸ್ಟಿ ಆದಂಥ ಬೇಲ್ಪುರಿ. ಇನ್ನೊಂದು ಸ್ವಲ್ಪ ಬೇಕು ಅಂತ ತಿಂತಾರೆ ಎಲ್ಲರೂ. ಅಷ್ಟೊಂದು ಟೇಸ್ಟಿಯಾಗಿರ್ತತಿ. ಒಂದು ಸಲ ಟ್ರೈ ಮಾಡ್ತೀರಿ ಅಂದ್ಕೊಂಡೇನಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ನಾಗ ತಿಳಿಸ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.